ಕೇರಳದಲ್ಲಿ ಒಂದು 3 ತಿಂಗಳ ಮಗುವನ್ನ ಜ್ವರ ಅಂತ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಟ್ರೀಟ್ಮೆಂಟ್ ಮಾಡ್ತಾ ಇದ್ದಂತಹ ಡಾಕ್ಟರ್ಸ್ಗೆ ಗೊತ್ತಾಗುತ್ತೆ ಇದು ಕೇವಲ ಜ್ವರ ಅಲ್ಲ ಅಂತ. ತುಂಬಾನೇ ಪ್ರಯತ್ನ ಪಡ್ತಾರೆ, ಆದ್ರೆ ಕೆಲವು ದಿನಗಳಲ್ಲಿ ಮಗು ಇನ್ನಿಲ್ಲವಾಗ್ತದೆ. ಕೇವಲ ಜ್ವರ ಬಂದ್ರೆ ಯಾರಾದ್ರೂ ಸತ್ತು ಹೋಗ್ತಾರಾ ಅಂತ ನೀವು ಕೇಳಿದ್ರೆ ಜ್ವರಕ್ಕೆ ಸಾಯಲ್ಲ, ಆದ್ರೆ ಮೆದುಳನ್ನ ತಿನ್ನುವಂತಹ ಈ ಅಮೀಬಾದಿಂದ ಖಂಡಿತವಾಗ್ಲೂ ಸಾಯ್ತಾರೆ ಅಂತ ನಾವು ಹೇಳ್ತೀವಿ. ಹೌದು, ನಾವು ಮಾತಾಡ್ತಾ ಇರೋದು ಬ್ರೈನ್ ಈಟಿಂಗ್ ಅಮೀಬಾ ನಿಗ್ಲಿರಿಯಾ ಫೌಲ್ಡೆರಿ ಬಗ್ಗೆ. 2024 ತನಕ ಕೆಲವು ಇದ್ದಂತಹ ಕೇಸ್ 2025ರಲ್ಲಿ 170ಕ್ಕೆ ಬರುತ್ತೆ. ಅಷ್ಟೇ ಅಲ್ಲ, ಇದೇ ಕಾರಣಕ್ಕೆ ಕೇರಳ ಸರ್ಕಾರ ಶಬರಿಮಲೆ ಯಾತ್ರಾರ್ಥಿಗಳಿಗೆ ಕೂಡ ಇದೇ ಬ್ರೈನ್ ಈಟಿಂಗ್ ಅಮೀಬಾ ಬಗ್ಗೆ ಆರೋಗ್ಯ ಸಲಹೆ ಮತ್ತು ಸುರಕ್ಷತಾ ಮಾರ್ಗಸೂಚಿಗಳನ್ನು ನೀಡುತ್ತೆ. ಪಂಪ ಸ್ನಾನ ಮಾಡುವಾಗ ಹೇಗೆಲ್ಲ ಎಚ್ಚರ ವಹಿಸಬೇಕು ಎನ್ನುವುದನ್ನು ಕೂಡ ತಿಳಿಸುತ್ತೆ. ಇಷ್ಟೆಲ್ಲ ಅವಾಂತರ ಮಾಡಿರುವಂತಹ ಕೇವಲ ಒಂದೇ ಒಂದು ಜೀವಕೋಶ ಇರುವಂತಹ ಈ ಜೀವಿ ಎಲ್ಲಿರುತ್ತೆ, ಹೇಗೆ ಹರಡುತ್ತೆ ಮತ್ತು ಇದರಿಂದ ಏನೆಲ್ಲ ಪ್ರಿಕಾಷನ್ ತಗೊಳ್ಬೇಕು ಎಲ್ಲಾನು ಹೇಳ್ತೀವಿ. ವಿಡಿಯೋವನ್ನು ಕೊನೆ ತನಕ ನೋಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೀವು ಯಾರನ್ನ ಜಾಸ್ತಿ ಕೇರ್ ಮಾಡ್ತೀರೋ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಗ್ಲಿರಿಯಾ ಫೌಲ್ಡೆರಿ ಇದು ಸ್ವತಂತ್ರವಾಗಿ ಬದುಕುವಂತಹ ಒಂದು ಅಮೀಬಾ. ಇದು ಪರಾವಲಂಬಿ ಅಲ್ಲ, ಅಂದರೆ ಮನುಷ್ಯನ ದೇಹದಲ್ಲೇನೂ ಬದುಕೋದಿಲ್ಲ. ಆದರೆ ಒಮ್ಮೆ ಮನುಷ್ಯನ ದೇಹಕ್ಕೆ ಬಂದರೆ ಮಾತ್ರ ಆ ಮನುಷ್ಯ ಕೂಡ ಬದುಕೋದು ಹೆಚ್ಚಂದ್ರೆ 10 ದಿನ ಅಷ್ಟೇ. ಹ್ಯೂಮನ್ ಇವಾಲ್ಯುವೇಷನ್ಗೂ ಮುಂಚೆನೇ ಇದ್ದಂತಹ ಈ ಅಮೀಬಾ ಕೆರೆ, ಬಾವಿಗಳಲ್ಲಿ, ನದಿ, ತೊರೆಗಳಲ್ಲಿ, ಅನ್ಕ್ಲೋರಿನೇಟೆಡ್ ಸ್ವಿಮ್ಮಿಂಗ್ ಪೂಲ್ಸ್ನಲ್ಲಿ, ನಿಂತ ನೀರಿನಲ್ಲಿ ಬದುಕುತ್ತವೆ. ಆದರೆ ಸಮುದ್ರದ ಉಪ್ಪು ನೀರಿನಲ್ಲಾಗಲಿ, ಕ್ಲೋರಿನೇಟೆಡ್ ಸ್ವಿಮ್ಮಿಂಗ್ ಪೂಲ್ಸ್ನಲ್ಲಾಗಲಿ, ಫಿಲ್ಟರ್ ವಾಟರಲ್ಲಾಗಲಿ ಇವು ಇರೋದಿಲ್ಲ. ಇನ್ನು ನೀರಿನಲ್ಲಿರುವಂತಹ ಈ ಜೀವಿ ಮನುಷ್ಯನ ದೇಹದ ಒಳಗೆ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ಹೋದರೆ ಮೂಗಿನ ಮೂಲಕ. ಹೌದು, ನೀವು ಇನ್ಫೆಕ್ಟೆಡ್ ವಾಟರ್ನಲ್ಲಿ ಮುಳುಗಿದರೆ ಅಥವಾ ಇನ್ಫೆಕ್ಟೆಡ್ ವಾಟರ್ನಿಂದ ನಿಮ್ಮ ಮೂಗನ್ನು ಕ್ಲೀನ್ ಮಾಡಿದರೆ, ಒಟ್ಟಾರೆಯಾಗಿ ಇನ್ಫೆಕ್ಟೆಡ್ ವಾಟರ್ ಹೇಗಾದರೂ ನಿಮ್ಮ ಮೂಗಿನ ಸಂಪರ್ಕಕ್ಕೆ ಬಂತು ಅಂದರೆ ಈ ಅಮೀಬಾ ಮೂಗಿನ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸುತ್ತೆ. ಹಾಗಂತ ಕಂಟಾಮಿನೇಟೆಡ್ ವಾಟರ್ನ ಕುಡಿದರೆ ಏನೂ ಆಗಲ್ಲ. ಹೊಟ್ಟೆಯಲ್ಲಿರುವಂತಹ ಸ್ಟಮಕ್ ಆಸಿಡಲ್ಲಿ ಇವು ಬದುಕುಳಿಯೋದಿಲ್ಲ ಮತ್ತು ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದು ಕೂಡ ಇಲ್ಲ. ಇನ್ನು ಮೂಗಿನೊಳಗೆ ಬಂದಂತಹ ಈ ಅಮೀಬಾ ಏನ್ ಮಾಡುತ್ತೆ, ಎಲ್ಲಿ ಹೋಗುತ್ತೆ, ಯಾಕೆ ಇದನ್ನ ಮೆದುಳನ್ನ ತಿನ್ನುವಂತಹ ಅಮೀಬಾ ಅಂತ ಕರೀತಾರೆ ಅಂತ ನೋಡೋಣ. ಮೂಗಿನ ಮ್ಯೂಕಸ್ ಮೆಂಬ್ರೇನ್ನ ಪಾಸ್ ಮಾಡಿದಂತಹ ಈ ಅಮೀಬಾ ಆಲ್ಫ್ಯಾಕ್ಟರಿ ನರ್ವ್ಸ್ ಮೂಲಕ ಮೆದುಳಿಗೆ ಹೋಗುತ್ತೆ. ಆಲ್ಫ್ಯಾಕ್ಟರಿ ನರ್ವ್ಸ್ ಅಂದರೆ ಈ ಸ್ಮೆಲ್ಲನ್ನು ಮೆದುಳಿಗೆ ತಲುಪಿಸುವಂತಹ ನರಗಳು. ಈ ನರ್ವ್ ಸೆಲ್ಸ್ಗಳು ಮೆಸೆಂಜರ್ ಕೆಮಿಕಲ್ಸ್ನ ಯೂಸ್ ಮಾಡಿ ಕಮ್ಯುನಿಕೇಟ್ ಮಾಡುತ್ತವೆ. ಇನ್ನು ಈ ಅಮೀಬಾ ಈ ಕೆಮಿಕಲ್ಸನ್ನು ಫುಡ್ ಅಂತ ತಿಳಿದು ಮೆದುಳಿನ ತನಕವೂ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಮೆದುಳಿಗೆ ಹೋಗೋ ತನಕವೂ ನಿಮಗೆ ಏನಂದರೆ ಏನೂ ಗೊತ್ತಾಗಲ್ಲ, ಎಲ್ಲವೂ ನಾರ್ಮಲ್ ಆಗೇ ಇರುತ್ತೆ. ಸುಮಾರು 1 ರಿಂದ 9 ದಿನಗಳ ಕಾಲ ಈ ಜರ್ನಿ ಇರುತ್ತೆ. ಒಮ್ಮೆ ಇದು ಆಲ್ಫ್ಯಾಕ್ಟರಿ ಬಲ್ಬ್ ಅಂದರೆ ಬ್ರೈನ್ನ ಸ್ಮೆಲ್ ಸೆಂಟರನ್ನು ತಲುಪಿದ ನಂತರ ಬ್ರೈನ್ ಸೆಲ್ಸ್ನ ಮೇಲೆ ಅಟ್ಯಾಕ್ ಮಾಡಲು ಶುರು ಮಾಡುತ್ತೆ. ಬ್ರೈನ್ ಸೆಲ್ಸನ್ನು ತಿಂದು ಮಲ್ಟಿಪ್ಲೈ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು PAM ಪ್ರೈಮರಿ ಅಮೀಬಿಕ್ ಮೆನಿನ್ಗೋ ಎನ್ಸೆಫೆಲಾಟಿಸ್ ಅಂತ ಕರೀತಾರೆ. ಆವಾಗ ನಿಮಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ತಲೆನೋವು, ಜ್ವರ, ವಾಂತಿ, ಕನ್ಫ್ಯೂಷನ್, ಹ್ಯಾಲುಸಿನೇಷನ್ ಹೀಗೆ. ಇನ್ನು ಇದೆಲ್ಲ ಆಗ್ತಾ ಇರಬೇಕಾದ್ರೆ ಬ್ರೈನ್ ಕೂಡ ಸ್ವೆಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸಪೋಸ್ ನಿಮ್ಮ ಕೈಗೇನಾದರೂ ಏಟಾದರೆ ಸ್ವೆಲ್ ಆಗಲ್ವಾ, ಹಾಗೆ. ಆದರೆ ಕೈಗೇಟಾದರೆ ಸ್ವೆಲ್ ಆಗೋದಕ್ಕೆ ಜಾಗ ಇದೆ, ಚರ್ಮ ಎಕ್ಸ್ಪ್ಯಾಂಡ್ ಆಗುತ್ತೆ. ಆದರೆ ಬ್ರೈನ್ ಇರೋದು ತಲೆ ಬುರುಡೆ ಒಳಗಡೆ, ಅಲ್ಲಿ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಜಾಗ ಇಲ್ಲ. ಇದರಿಂದ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಇನ್ನು ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಏನು ಸುಮ್ಮನೆ ಇರಲ್ಲ. ನಮ್ಮ ಇಮ್ಯೂನ್ ಸೆಲ್ಸ್ ಕೂಡ ಈ ಅಮೀಬಾನ ಡೆಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಬಟ್ ಇದರಿಂದ ಆಗೋ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ. ಯಾಕಂದರೆ ಈ ಪ್ರೊಸೆಸ್ಸಲ್ಲಿ ರಿಲೀಸ್ ಆಗುವಂತಹ ಕೆಮಿಕಲ್ಸಿಂದ ಬ್ರೈನ್ ಸ್ವೆಲ್ಲಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಸ್ಟಾಪ್ ಆಗುತ್ತೆ. ಬ್ರೈನ್ ಸ್ಟೆಮ್ಮನ್ನು ಕಂಪ್ರೆಸ್ ಮಾಡೋದ್ರಿಂದ ಉಸಿರಾಟ, ಹೃದಯ ಬಡಿತ, ಕಾನ್ಷಿಯಸ್ನೆಸ್ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬಾಡಿ ರೆಸ್ಟ್ ಪೊಸಿಷನ್ನ ಚೂಸ್ ಮಾಡುತ್ತೆ, ಅಂದರೆ ಕೋಮಾಗೆ ಹೋಗುತ್ತೆ. ಇದೇ ಇನ್ನು ಕಂಟಿನ್ಯೂ ಆಯಿತು ಅಂದರೆ ಡೆತ್ ಅಷ್ಟೇ. ಇಷ್ಟೆಲ್ಲ ಅವಾಂತರ ಮಾಡುವಂತಹ ಈ ಅಮೀಬಾ 25 ರಿಂದ 45 ಡಿಗ್ರಿ ಸೆಲ್ಸಿಯಸ್ ವಾಟರಲ್ಲಿ ವಾಸವಿರುತ್ತೆ. ನಿಂತ ನೀರಿನಲ್ಲಿರುವಂತಹ ಜೈವಿಕ ಸೂಕ್ಷ್ಮ ಪದಾರ್ಥಗಳ ಮೇಲೆ ಆಹಾರಕ್ಕಾಗಿ ಅವಲಂಬಿತವಾಗಿರುತ್ತೆ. ಇನ್ನು ನೀರು ಆವಿಯಾದರೆ ಅಥವಾ ನೀರಿನ ಟೆಂಪರೇಚರ್ ಏನಾದರೂ ಕಡಿಮೆ ಆದರೆ ಇವುಗಳು ಸಾಯಿತ್ವ ಅಂತ ನೀವು ಕೇಳಿದರೆ ಇಲ್ಲ, ಸಾಯಲ್ಲ. ಬದಲಾಗಿ ಸಿಸ್ಟ್ ರೂಪಕ್ಕೆ ಬದಲಾಗುತ್ತೆ.
ಇದೊಂದು ರಕ್ಷಾ ಕವಚದಂತೆ. ಈ ರೂಪದಲ್ಲಿ ವರ್ಷಗಳವರೆಗೆ ಬದುಕಿರುತ್ತವೆ. ಈ ಕಪ್ಪೆಗಳೆಲ್ಲ ಹೈಬರ್ನೇಷನ್ಗೆ ಹೋಗಲ್ವಾ, ಅದೇ ಥರ. ಮತ್ತೆ ನಾರ್ಮಲ್ ಕಂಡೀಷನ್ ಬಂದಾಗ ಪುನಃ ಸಕ್ರಿಯವಾಗುತ್ತವೆ. ಇನ್ನು ಯಾಕೆ ಕೇರಳದಲ್ಲೇ ಜಾಸ್ತಿ ಕೇಸಸ್ ಅಂದರೆ, ಕೇರಳದಲ್ಲಿ 5.5 ಮಿಲಿಯನ್ ಬಾವಿಗಳಿವೆ, 55,000 ಪಾಂಡ್ಸ್ಗಳಿವೆ. ಅಲ್ಲಿನ ತಾಪಮಾನ, ವಾತಾವರಣ ಈ ಜೀವಿಗೆ ತುಂಬಾನೇ ಅನುಕೂಲಕರವಾಗಿದೆ. ಅದರ್ ದೆನ್ ಕೇರಳ, ತಮಿಳುನಾಡು, ರಾಜಸ್ಥಾನ, ಮಹಾರಾಷ್ಟ್ರ ಅಲ್ಲೂ ಕೂಡ ಕೆಲವು ಕೇಸ್ಗಳು ಕಂಡು ಬಂದಿವೆ. ಇನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಸರ್ವೈವಲ್ ರೇಟ್ ತುಂಬಾನೇ ಕಡಿಮೆ. ಇದಕ್ಕೆ ಹಲವು ಕಾರಣಗಳಿವೆ. ಪ್ರಮುಖವಾದದ್ದು ಅಂದರೆ ಅರ್ಲಿ ಡಿಟೆಕ್ಷನ್ ಸಾಧ್ಯ ಆಗಲ್ಲ. ಅಮೀಬಾ ಮೆದುಳಿಗೆ ಹೋಗೋ ತನಕ ಎಲ್ಲವೂ ನಾರ್ಮಲ್ ಆಗೇ ಇರುತ್ತೆ. ಹೋದ ಮೇಲೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗೋದು. ಅದನ್ನ ಕೂಡ ನಾರ್ಮಲ್ ವೈರಲ್ ಫೀವರ್, ಹೆಡ್ಡೇಕ್ ಅನ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ. ಕೇಸ್ಗಳು ರೇರ್ ಆಗಿರೋದ್ರಿಂದ ಡಾಕ್ಟರ್ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಬ್ರೈನ್ ಈಟಿಂಗ್ ಅಮೀಬಾ ಅಂತ ಗೆಸ್ ಕೂಡ ಮಾಡಲ್ಲ. ಇನ್ನು ಇದರ ಡಿಟೆಕ್ಷನ್ಗೆ ಇರುವಂತಹ ಕೆಲವು ಟೆಸ್ಟ್ಗಳು, ಫಾರ್ ಎಕ್ಸಾಂಪಲ್ CSF ಟೆಸ್ಟ್ಗೆ ಎಕ್ಸ್ಪರ್ಟ್ಸ್ ಬೇಕಾಗುತ್ತೆ. PCR ಟೆಸ್ಟ್ ಮಾಡಲು ಎಲ್ಲ ಲ್ಯಾಬ್ಗಳಲ್ಲಿ ಫೆಸಿಲಿಟಿ ಇರೋದಿಲ್ಲ. ಸ್ಪೆಷಲೈಸ್ಡ್ ಲ್ಯಾಬ್ಗಳಲ್ಲಿ ಮಾತ್ರ ಈ ಫೆಸಿಲಿಟಿ ಇರೋದ್ರಿಂದ ಸ್ಯಾಂಪಲನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸುವಲ್ಲಿ ಕೂಡ ಸಮಯ ತಗೊಳ್ಳುತ್ತೆ. ಇನ್ನು ಪೇಷಂಟ್ ಹತ್ರ ಅಷ್ಟೊಂದು ಸಮಯನೇ ಇರಲ್ಲ. ಒಮ್ಮೆ ಬ್ರೈನ್ ಸ್ವೆಲ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಉಳಿಯೋದು 98% ಡೌಟ್. ಕರ್ನಾಟಕದಲ್ಲಿ ಅಟ್ ಪ್ರೆಸೆಂಟ್ ಕೇಸ್ಗಳಿಲ್ಲ ಅಂದರೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಬಿಕಾಸ್ ಕರ್ನಾಟಕದಲ್ಲಿ ಕೂಡ ನೀರಿನ ಮೂಲಗಳೇನು ಕಡಿಮೆ ಇಲ್ಲ. ಕೇರಳದಲ್ಲಿ ಕೂಡ ಒಂದೇ ಒಂದು ವರ್ಷದಲ್ಲಿ ಸಡನ್ ಆಗಿ ಕೇಸ್ ಇಷ್ಟೊಂದು ಜಾಸ್ತಿ ಆಗಿದೆ. ಇನ್ನು ಕರ್ನಾಟಕದಿಂದ ಗಾಡ್ಸ್ ಓನ್ ಕಂಟ್ರಿ ಕೇರಳಕ್ಕೆ ಹೋಗುವವರ ಸಂಖ್ಯೆ ಏನು ಕಡಿಮೆ ಇಲ್ಲ. ಸೊ ಹಾಗಾದರೆ ನೀರನ್ನ ನೋಡಿ ಕೂಡ ಹೆದರಬೇಕಾ, ಏನು ಕಾಲ ಬಂತು ಅಂತ ತುಂಬ ಯೋಚನೆ ಮಾಡಬೇಡಿ. ಇದರಿಂದ ಹೇಗೆ ಸೇಫ್ ಆಗಿ ಇರ್ಬೋದು ಅನ್ನೋದನ್ನ ಕೂಡ ನಾವು ಹೇಳ್ತೀವಿ. ನಿಂತ ನೀರು, ಅನ್ಕ್ಲೋರಿನೇಟೆಡ್ ಪೂಲ್ಸ್ಗಳಿಗೆ ಹೋಗಬೇಡಿ. ಹಾಗೊಂದು ವೇಳೆ ಹೋದರೆ ಕೂಡ ಮೂಗಿನ ಒಳಗೆ ನೀರು ಹೋಗದೇ ಇರೋ ಥರ ಜಾಗ್ರತೆ ವಹಿಸಿ. ಮನೆಯ ಬಾವಿಗಳನ್ನು ಕ್ಲೋರಿನೇಷನ್ ಮಾಡಿ ಕ್ಲೀನ್ ಮಾಡಿ. ಮೂಗನ್ನು ಟ್ಯಾಪ್ ವಾಟರ್ನಿಂದ ಕ್ಲೀನ್ ಮಾಡಬೇಡಿ. ಫಿಲ್ಟರ್ ವಾಟರ್ ಅಥವಾ ಕುದಿಸಿ ಆರಿಸಿದ ನೀರಿನಿಂದಲೇ ಕ್ಲೀನ್ ಮಾಡಬೇಕು. ಇನ್ನು ಇನ್ಫೆಕ್ಷನ್ ರೇರ್ ಆಗಿದ್ರೂ ಕೂಡ ಬಂದರೆ ಬದುಕೋದು ಕೂಡ ಅಷ್ಟೇ ರೇರ್. ಆದುದರಿಂದ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನಲ್ವಾ, ಹಾಗೆ ನಾವು ಮೊದಲೇ ಜಾಗ್ರತೆ ವಹಿಸಿ ಸೇಫ್ ಆಗಿರೋಣ. ನಿಮ್ಗೆ ಯಾರಾದರೂ ಕೇರಳಕ್ಕೆ ಹೋಗಬೇಕು ಅನ್ನೋರು ಗೊತ್ತಿದ್ರೆ ಅವರಿಗೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಒಟ್ಟಾರೆಯಾಗಿ ಎಲ್ಲರೂ ಸುರಕ್ಷಿತವಾಗಿರಿ, ಆರೋಗ್ಯವಾಗಿರಿ. ಹರಿ ಓಂ.